ಕುಂಬಳಗೋಡು ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಕೆಎನ್ ದೇವರಾಜು ಅವಿರೋಧ ಆಯ್ಕೆ. ಯಶವಂತಪುರ ಕ್ಷೇತ್ರದ ಕೆಂಗೇರಿ ಹೋಬಳಿಯ ಕುಂಬಳಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿದ್ದಂತಹ ರಾಮಕೃಷ್ಣ ಅವರು ನೀಡಿದ್ದರಿಂದ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು. ಈ ಹಿನ್ನೆಲೆಯಲ್ಲಿ ನಡೆದಂತಹ ಉಪಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನ ಆಕಾಂಕ್ಷಿಯಾಗಿದ್ದ ಕೆಎನ್ ದೇವರಾಜು ನಾಮಪತ್ರ ಸಲ್ಲಿಸಿದರು. ಈ ಅಧ್ಯಕ್ಷ ಸ್ಥಾನಕ್ಕೆ ಬೇರೆ ಯಾವ ಸದಸ್ಯ ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣಾ ಅಧಿಕಾರಿಯಾದಂತಹ ಜಯಲಕ್ಷ್ಮಿಯವರು ದೇವರಾಜರನ್ನ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಎಂದು ಘೋಷಿಸಿದರು. ಈ ಸಂದರ್ಭದಲ್ಲಿ ಎಸ್ಟಿ ಸೋಮಶೇಖರ್ ಅವರು ಆಗಮಿಸಿ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದರು. ಈ ವೇಳೆ ನೂತನ ಅಧ್ಯಕ್ಷ ಕೆಎನ್ ದೇವರಾಜು ಅವರನ್ನ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ಚಿಕ್ಕರಾಜು, ರಾಮಕೃಷ್ಣ, ಎನ್ ನರಸಿಂಹಮೂರ್ತಿ, ಉಪಾಧ್ಯಕ್ಷರಾದ ಕೆಎಂ ಗೋಪಾಲಕೃಷ್ಣ, ಮಾಜಿ ಶಾಸಕ ಸಿಎಂ ಲಿಂಗಪ್ಪ, ಮಾಜಿ ಬಿಬಿಎಂಪಿ ಸದಸ್ಯರಾದ ಕೆ ಸೋಮಶೇಖರ್ ಸೇರಿದಂತೆ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು, ಸ್ನೇಹಿತರು, ಗ್ರಾಮಸ್ಥರು ಆಗಮಿಸಿ ಹೂಗುಚ್ಛ ನೀಡಿ ಹಾರ ಶಾಲು ಹೊದಿಸಿ ಸಿಹಿ ತಿನ್ನಿಸಿ ಪಟಾಕಿ ಸಿಡಿಸಿ ಅಭಿನಂದಿಸಿದರು. ರೆಡಿ ಓಕೆ ಓಕೆ ಪಕ್ಕ ಕೆಳಗಡೆ ಇಡು. ಕೃಷ್ಣ ಮುಂದೆ ಬನ್ನಿ ಅಣ್ಣ ಇಲ್ಲಿ ಗೋಪಣ್ಣ ಇಲ್ಲಿ ಓಕೆ ಅಣ್ಣ ಇಲ್ಲಿ
ಸೈಡಿಗೆ ಬರಬೇಕು, ಅವ್ರು ಎತ್ತು ಮಾಡ್ಬೇಕು. ಹಿಂದೆ ಈ ಕಡೆಗೆ ಈ ಕಡೆ ನೋಡು, ಈ ಕಡೆ ಹಾಂ. ಅಣ್ಣ ಸ್ವಲ್ಪ ಬೈಕೋಬಿಟ್ಟಿ, ಸ್ವಲ್ಪ ಹಿಂದೆ ಅಣ್ಣ. ಇಲ್ಲಿ ಚೂರು ಹಿಂದೆ ಬರ್ಬೇಕು, ಎಲ್ಲರಿಗೂ ಸಿಗುತ್ತೆ. ಒಂಚೂರು ಹಿಂದೆ ಬಂದು ಎಲ್ಲರಿಗೂ ಸಿಗುತ್ತೆ. ಬನ್ನಿ ಅಣ್ಣ ಹಿಂದೆ. ಮೊಬೈಲ್ ಗುರುಗಳೇ ಅಣ್ಣ ಸ್ವಲ್ಪ ಸ್ವಲ್ಪ ಹಿಂದೆ ಮುಟ್ಟಿ. ಓಕೆ. ಏನು ಕುಂಬಳಗೋಡು ಗ್ರಾಮ ಪಂಚಾಯತಿಗೆ ನೂತನವಾಗಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳಾದಂಥ ಚಿಕ್ಕರಾಜಣ್ಣವರು, ನಮ್ಮ ಅಣ್ಣನವರಾದಂಥ ನರಸಿಂಹಮೂರ್ತಿಯವರು, ಎಲ್ಲ ನಮ್ಮ ರಾಮಕೃಷ್ಣವರು, ಇವರು ಇದ್ದಂಥ ಸ್ಥಾನ ತೆರವಾದಂಥ ಬಳಿಕ ನನಗೆ ಈ ಸ್ಥಾನ ದೊರಕಿಕೊಟ್ಟಿದೆ. ಇದಕ್ಕೆ ಇವರೆಲ್ಲರೂ ಸಹಕಾರನೂ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ಕುಂಬಳಗೋಡು ಗ್ರಾಮ ಪಂಚಾಯತಿನ ಎಲ್ಲರೂ ಸಹಕಾರದಿಂದ ಮತ್ತು ನಾಯಕರುಗಳಾದಂಥ ನಮ್ಮ ಗುರುಗಳಾದಂಥ ಎಸ್ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಈ ಕುಂಬಳಗೋಡು ಗ್ರಾಮ ಪಂಚಾಯತಿನ ಒಂದು ಮಾದರಿ ಪಂಚಾಯತಿಯಾಗಿ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಏನು ಯೋಜನೆಗಳು? ಇಲ್ಲಿ ಮುಖ್ಯವಾಗಿ ಮೊದಲಿಗೆ ನೈರ್ಮಲ್ಯ ಕೊರತೆ, ನೈರ್ಮಲ್ಯತೆ, ಸ್ವಚ್ಛತೆಯನ್ನು ಅದಕ್ಕೆ ಹೆಚ್ಚು ಆದ್ಯತೆ ಕೊಡ್ತೀನಿ. ಯುಜುಡಿ ಆಗಿದೆ. ಏನು ನಮ್ಮ ಶಾಸಕರ ಬೆಂಬಲದಿಂದ ನಮ್ಮ ಚಿಕ್ಕರಾಜಣ್ಣವರು ಅಧ್ಯಕ್ಷರಾಗಿದ್ದಾಗ ಆವತ್ತಿನ ದಿನಗಳಲ್ಲೇ ನಮ್ಮ ತಂದೆಯರ ಒಂದು ಮಾರ್ಗದರ್ಶನದಲ್ಲಿ ಯುಜುಡಿ ಕಾರ್ಯ ಕುಂಬಳಗೋಡು ಪಂಚಾಯತಿಲಿ ಎಲ್ಲ ಮುಗಿದಿದೆ. ಒಂದು ಗ್ರಾಮದಲ್ಲಿ ಮಾತ್ರ ಉಳಿದಿದೆ ಪೆಂಡಿಂಗು. ಅದನ್ನು ಮುಂದುವರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಸರ್, ನಮ್ಮ ಪಟೇಲ್ ನರಸೇಗೌಡರ ಆಶೀರ್ವಾದ, ಸನ್ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರ ಸಹಕಾರದಿಂದ, ಅದ್ರ ಜೊತೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಲಿರ್ತಕ್ಕಂಥ ಸರ್ವ ಸದಸ್ಯರ ಸಂಪೂರ್ಣವಾದ ಸಹಕಾರದಿಂದ ಇವತ್ತು ನಮ್ಮ ದೇವರಾಜರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಎಂಟೇರು ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಕುಂಬಳಗೋಡು ದೊಡ್ಡ ಗ್ರಾಮ ಪಂಚಾಯತಿ, 50 ಜನ ಇರ್ತಕ್ಕಂಥ ಗ್ರಾಮ ಪಂಚಾಯತಿಲಿ ಅದರಲ್ಲಿ ಜನರಲಲ್ಲಿ ಅವಿರೋಧವಾಗಿ ಆಯ್ಕೆಯಾಗೋದು ಭಾಳ ಕಷ್ಟ ಇದೆ, ನಿಮ್ಮೆಲ್ರಿಗೂ ಗೊತ್ತಿರೋಂಥ ವಿಚಾರ. ಆದರೆ ಎಂಟೇರು ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯತಿಲಿ ನಮ್ಮ ಇಲ್ಲೇ ನರಸಿಂಹಮೂರ್ತಿಯವರೇ, ನಮ್ಮ ರಾಮಕೃಷ್ಣ ಅವರೇ, ಎಲ್ಲ ನಮ್ಮ ಗೌರವಾನ್ವಿತ ಸರ್ವ ಸದಸ್ಯರು, ಎಂಟೇರು ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರುಗಳು ಒಂದೇ ಉದ್ದೇಶ, ಕುಂಬಳಗೋಡು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಬೇಕು. ಆ ಒಂದು ದೃಷ್ಟಿಯಿಂದ ಯಾರು ಪಂಚಾಯತಿಯ ಪರವಾಗಿ ಕೆಲಸವನ್ನು ಮಾಡ್ತಾರೋ ಅಂಥವ್ರನ್ನ ಗೌರವವನ್ನು ಕೊಡಬೇಕು, ಅಂಥವ್ರನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಆಯ್ಕೆ ಮಾಡಬೇಕು ಅಂತೇಳಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಪಟೇಲ್ ನರಸೇಗೌಡರು ಆಸೆ ಇತ್ತು. ಅವರು ಕುಂಬಳಗೋಡು ಅಂದರೆ ನರಸೇಗೌಡರು, ಆ ಥರ ಇದ್ದಂಥ ಈ ಒಂದು ಕುಂಬಳಗೋಡು ನಮ್ಮ ಜೊತೆ ಅವರು ಇಲ್ಲ. ಒಂದು 4 ವರ್ಷದ ಹಿಂದೆ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ರು. ಇವತ್ತು ಅವರ ಆಶೀರ್ವಾದದಿಂದ ಅವರು ಕೂಡ 3 ಬಾರಿ ಅಧ್ಯಕ್ಷರಾದಂಥವ್ರು, 7 ವರ್ಷ ವೈಸ್ ಚೇರ್ಮನ್ ಆದಂಥವ್ರು, ಕುಂಬಳಗೋಡು ಗ್ರಾಮ ಪಂಚಾಯತಿಗೆ ಅಪಾರವಾದಂಥ ಅವರು ಮತ್ತು ಅವರ ತಮ್ಮ ನಂಜುಂಡಪ್ಪನವರು, ಅವರೆಲ್ಲ ಅವ್ರ ಅಣ್ಣ ತಮ್ಮಂದಿರು ನಂಜುಂಡಪ್ಪನವರು ಮತ್ತು ಪಟೇಲ್ ನರಸೇಗೌಡರು ಇಬ್ಬರು ಅಣ್ಣ ತಮ್ಮಂದಿರು. ಅವರು ಈ ಗ್ರಾಮ ಪಂಚಾಯತಿಗೆ ಎಲ್ಲ ಒಂದು ಏನು ಅಭಿವೃದ್ಧಿ ಆಗಬೇಕೋ ಅಂದ ಕಾಲದಲ್ಲೇ ಅವರು ಕನಸು ಕಂಡಿದ್ರು. ಅವರು ಕಂಡಂಥ ಕನಸು ಮಹಾತ್ಮ ಗಾಂಧೀಜಿಯವರು ಏನು ಕಂಡಂಥ ಕನಸು, ಏನು ಒಂದೇ ಸೂರು ನಡಿಯಲ್ಲಿ ಎಲ್ಲ ಸಿಗಬೇಕು ಅಂತ ಇದ್ರೋ ಇವತ್ತು ನೀವು ಕುಂಬಳಗೋಡು ಗ್ರಾಮದಲ್ಲಿ ನೋಡ್ಬೋದು. ಪ್ರತಿ ಒಂದು ಸೌಲಭ್ಯ ಕುಂಬಳಗೋಡು ಗ್ರಾಮದಲ್ಲಿ ಸಿಗ್ತಾ ಇದೆ. ಒಳ್ಳೆಯ ಗ್ರಾಮ ಪಂಚಾಯತಿ ಕಟ್ಟಡ, ಒಳ್ಳೆಯ ಒಂದು ಪೊಲೀಸ್ ಸ್ಟೇಷನ್ನು, ಸರ್ಕಾರಿ ಆಸ್ಪತ್ರೆ, ಮತ್ತು ಬೆಸ್ಕಾಂ ಕಟ್ಟಡ, ಮತ್ತು ಕ್ರಿಮೋಟೋರಿಯಮು, ಒಂದು ಎಲ್ಲ ಗ್ರಾಮಗಳಲ್ಲೂ ಕೂಡ ಸ್ಮಶಾನ, ಎಂಟೇರು ಕುಂಬಳಗೋಡು ಗ್ರಾಮ ಪಂಚಾಯತಿಲಿ ಎಲ್ಲ ಸರ್ಕಾರಿ ಶಾಲೆಗಳು, ಏನು ಒಂದು ಗ್ರಾಮಕ್ಕೆ ಸರ್ಕಾರಿ ಸೌಲಭ್ಯ ಸಿಗಬೇಕೋ ಎಂಟೇರು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯತಿಲಿ ಪ್ರತಿಯೊಂದು ಗ್ರಾಮದಲ್ಲೂ ಕುಡಿಯೋ ನೀರು ಇರ್ಬೋದು,
UGD ಇರ್ಬೋದು, ಡ್ರೈನ್ ಇರ್ಬೋದು, ಕಾಂಕ್ರೀಟ್ ಇರ್ಬೋದು, ಎಲ್ಲ ಇಲಾಖೆ, ಪೋಸ್ಟ್ ಆಫೀಸು, ಎಲ್ಲ ಇಲಾಖೆಯು ಕೂಡ ಕುಂಬ್ಳೋಡು ಗ್ರಾಮ ಪಂಚಾಯತಿಲಿ ಸರ್ಕಾರಿ ಇಲಾಖೆ, ಎಲ್ಲ ಇಲಾಖೆಯ ಕಚೇರಿ, ಅದರಲ್ಲೂ ಸ್ವಂತ ಕಟ್ಟಡ ಕುಂಬ್ಳೋಡು ಗ್ರಾಮದಲ್ಲಿ ಇದೆ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೀನಿ. ಹಿಂದೆ ಮಾರ್ಗದರ್ಶನ ನೀಡಿದಂಥ ನಮ್ಮ ಪಟೇಲ್ ನರಸೇಗೌಡರು ಮತ್ತು ನಂಜುಂಡಪ್ಪನವರ ಆಶೀರ್ವಾದದಿಂದ ಇಲ್ಲಿಯ ತನಕ ಯಾವುದೂ ಒಂದೇ ಒಂದು ಸಮಸ್ಯೆ ಇಲ್ಲದಂಗೆ ನಡ್ಕೊಂಡು ಹೋಗ್ತದೆ. ಈಗ ಅವರು ಏನು ಅಣ್ಣ ತಮ್ಮದಿರು ಈ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಹತ್ರ ಹೋಗ್ತಾಯಿದ್ರು, ಒಳ್ಳೆಯ ದೃಷ್ಟಿ ಇಟ್ಕೊಂಡಿದ್ರು. ಅದೇ ರೀತಿ ಈಗ ನಮ್ಮ ನರಸಿಂಹಮೂರ್ತಿಯವರು ಮತ್ತು ದೇವರಾಜ್ ಅವರು ಇಬ್ಬರು ಅಣ್ಣ ತಮ್ಮದಿರು, ಇವರಿಬ್ಬರು ಕೂಡ ನಮ್ಮ ಕುಂಬ್ಳೋಡು ಗ್ರಾಮ ಪಂಚಾಯತಿನ ಒಳ್ಳೆಯ ಅಭಿವೃದ್ಧಿಯ ಪ್ರಗತಿ ಹತ್ರ ತಗೊಂಡು ಹೋಗ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದಂಥ ಗೋಪಾಲ್ ಕೃಷ್ಣ ಅವರು, ಅಲ್ಲಿ ಉಪಾಧ್ಯಕ್ಷರು, ಅವರು ನಮ್ಮ ಸೀನಿಯರ್ ಲೀಡ್ರು, ದಲಿತ ನಾಯಕರು. ಅವರು 2.5 ವರ್ಷಕ್ಕೆ ಅವರು ಆಯ್ಕೆಯಾಗಿದ್ದಾರೆ. ಅವರು ಸಹ ಇವ್ರ ಜೊತೆಗೂಡಿ ನಮ್ಮ ಪಟೇಲ್ ನರಸೇಗೌಡರಿಗೆ ಗೋಪಾಲ್ ಕೃಷ್ಣವರು ಬಲಗೈ ಬಂಟನತ್ತ ಆ ರೀತಿ ಇದ್ದರು. ಈಗ ಅವ್ರ ಜೊತೆಯಲ್ಲಿ ಪಟೇಲ್ ನರಸೇಗೌಡರ ಮಗ ದೇವರಾಜ್ ಆಗಿದ್ದಾರೆ. ಅವ್ರ ಜೊತೆಯಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ದೇವರಾಜ್ ಅವರಿಗೆ ನಾನು ಆತ್ಮೀಯವಾಗಿ ತುಂಬು ಹೃದಯದ ಧನ್ಯವಾದನ ಹೇಳಿ, ತುಂಬು ಹೃದಯದ ಶುಭವನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಧನ್ಯವಾದಗಳು. ನಮ್ಮ ಎಲ್ಲ ಮೆಂಬರ್ಗಳು, ಎಲ್ಲ ಸದಸ್ಯರುಗಳು ಮೊದಲನೇದಾಗಿ ನಾವು ಕೃತಜ್ಞತೆಯನ್ನು ಹೇಳ್ತೀವಿ. ಯಾಕೆಂದರೆ ಇಲ್ಲಿ 50 ಜನ ಮೆಂಬರ್ಸ್ ಒಳಗೆ ಎಲ್ಲರೂ ಒಗ್ಗಟ್ಟಾಗಿ ಬಂದು ಇಲ್ಲಿ ಇವತ್ತಿನ ದಿವಸ ಕೆಲಸ ಮಾಡಿದ್ದಾರೆ ಮತ್ತು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ತಮ್ಮನಾದ ದೇವರಾಜ್ ಅವ್ರಿಗೆ ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ಒಂದು ಶುಭಾಶಯ ಕೇಳ್ತೀನಿ. ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ಅವಿರೋಧ ಆಯ್ಕೆ ಆಗಿರೋದು ನಮ್ಮ ದೇವರಾಜರವರು, ಹೃತ್ಪೂರ್ವಕವಾಗಿ ನಮ್ಮ ಎಸ್ ಟಿ ಸೋಮಶೇಖರವರು, ಮಾನ್ಯ ಶಾಸಕರು, ಅವ್ರಿಗೂ ಒಂದು ಆಶೀರ್ವಾದದಿಂದ, ಎಲ್ಲ ನಮ್ಮ ಮಾಜಿ ಚೇರ್ಮನ್ ಚಿಕ್ಕರಾಜರ ಒಂದು ಆಶೀರ್ವಾದದಿಂದ, ನಮ್ಮ ನರಸಿಂಹಮೂರ್ತಿ, ಎಲ್ಲ ನಮ್ಮ ಮೆಂಬರು 50 ಜನ ಒಂದು ಸದಸ್ಯರು ಏನಿದ್ದೀವಿ ಇವತ್ತೆಲ್ಲ ಅವಿರೋಧ ಆಯ್ಕೆ ಮಾಡಿ ಮುಂದಿನ ಕೆಲಸಗಳಿಗೆ ಇವ್ರಿಗೆ ಇನ್ನೂ ಉತ್ತಮವಾಗಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಇವ್ರಿಗೆ ಆರೈಕೆ ಮಾಡಿ ದೇವ್ರ ಮೇಲೆ ಕೈ ತೆಗ್ದಾಗ್ತಿದ್ದೀನಿ. ನಮಸ್ಕಾರ.